ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಕನ್ನಡ ವ್ಯಾಕರಣ ಕಾರ್ಯಪತ್ರಿಕೆ 2 ಅಂದರೆ ಕನ್ನಡ ವರ್ಕ್ಶೀಟ್ 2 ನೋಡೋಣ. ಇದರಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ನ ಮ್ಯಾಕ್ಸಿಮಮ್ ಕವರ್ ಮಾಡ್ತಾ ಇದ್ದೀವಿ. ಭಾಗ 1 ಸಂಧಿಗಳು, ಸಂಧಿಗಳ ಉದಾಹರಣೆ ಮತ್ತೆ ಎಕ್ಸ್ಪ್ಲನೇಷನ್ಸ್ನ ನೋಡೋಣ. ಮೊದಲನೆಯದಾಗಿ ಸುರೇಶ ಸ್ಪ್ಲಿಟ್ ಮಾಡಿಬಿಟ್ಟು ಸಂಧಿ ಯಾವುದು ಅಂತ ಬರಿಬೇಕು. ಸುರೇಶ ಉತ್ತರ ಸುರ ಪ್ಲಸ್ ಈಶ ಸುರೇಶ ಗುಣಸಂಧಿ. ವಿವರಣೆ ಏನು ಅಂದ್ರೆ ಸುರ ರಾಲಿರುವ ಅಕಾರದ ಮುಂದೆ ಈಕಾರ ಬಂದಿದೆ, ಅದು ಬಂದು ಏಕಾರ ಆಗಿದೆ. ಅಕಾರಕ್ಕೆ ಈಕಾರ ಮುಂದೆ ಬಂದು ಏಕಾರ ಆದರೆ ಅದು ಗುಣಸಂಧಿ. ಸೊ ಸುರೇಶ ಸುರ ಪ್ಲಸ್ ಈಶ ಸುರೇಶ ಗುಣಸಂಧಿ ಆಗುತ್ತೆ. ನಂತರ ವಾಗ್ದೇವಿ ಉತ್ತರ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಜಸ್ಟ್ವ ಸಂಧಿ. ವಿವರಣೆ ಕ ಕಾರಕ್ಕೆ ಅದೇ ವರ್ಗದ ತೃತೀಯ ಅಕ್ಷರವಾದ ಗ ಕಾರ ಬಂದಿದೆ. ಅಂದ್ರೆ ಇಲ್ಲಿ ಗೆ ಬದಲು ಗ ಕಾರ ಬಂದಿದೆ. ವಾಕ್ ಪ್ಲಸ್ ದೇವಿ ವಾಗ್ದೇವಿ ಆಗಿದೆ. ಗ ಕಾರ ಬಂದಿರೋದ್ರಿಂದ ಇದು ಜಸ್ಟ್ವ ಸಂಧಿ. ಮೂರನೇದಾಗಿ ಲೋಕೈಕ ಉತ್ತರ ಲೋಕ ಪ್ಲಸ್ ಏಕ ಲೋಕೈಕ ವೃದ್ಧಿ ಸಂಧಿ. ಇಲ್ಲಿ ಅಕಾರದ ಮುಂದೆ ಏಕಾರ ಬಂದು ಐಕಾರ ಆಗಿದೆ. ಕೈ ಐಕಾರ ಆಗಿರೋದ್ರಿಂದ ಇದು ವೃದ್ಧಿ ಸಂಧಿ. ಲೋಕ ಪ್ಲಸ್ ಏಕ ಲೋಕೈಕ ವೃದ್ಧಿ ಸಂಧಿ. ನಂತರದ ಉದಾಹರಣೆ ಕಣ್ಸನ್ನೆ ಪ್ಲಸ್ ಸನ್ನೆ ಲೋಪ ಸಂಧಿ. ಪ್ಲಸ್ ಕಣ್ಸನ್ನೆ ಇಲ್ಲಿ ಬಂದು ಉಕಾರಕ್ಕೆ ಅಕಾರ ಬಂದು ಆಕಾರ ಬಂದಿದೆ, ಅಂದ್ರೆ ಉಕಾರ ಬಂದು ಲೋಪವಾಗಿದೆ, ಆದ್ದರಿಂದ ಇದು ಲೋಪ ಸಂಧಿ. ಇದೆರಡು ಕನ್ನಡ ಪದ, ಕಣ್ಣು ಮತ್ತು ಸನ್ನೆ ಕನ್ನಡ ಪದ ಇರೋದ್ರಿಂದ ಇದು ಲೋಪ ಸಂಧಿ. ನಂತರದ ಉದಾಹರಣೆ ಗುರೂಪದೇಶ ಗುರು ಪ್ಲಸ್ ಉಪದೇಶ ಗುರೂಪದೇಶ ಸವರ್ಣ ದೀರ್ಘ ಸಂಧಿ. ಇಲ್ಲಿ ಗುರು ಉಕಾರಕ್ಕೆ ಉಕಾರನೇ ಬಂದಿದೆ. ಉಕಾರಕ್ಕೆ ಉಕಾರ ಅಥವಾ ಊಕಾರ ಬಂದು ಊಕಾರ ಆದರೆ ಅದೇ ಸವರ್ಣವಾಗಿ ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ಉಕಾರಕ್ಕೆ ಉಕಾರನೇ ಬಂದು ಊಕಾರವಾಗಿದೆ, ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ. ಗುರು ಪ್ಲಸ್ ಉಪದೇಶ ಗುರೂಪದೇಶ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಬೆಟ್ಟದಾವರೆ ಬೆಟ್ಟದಾವರೆ ಇಲ್ಲಿ ತಾಗೆ ಬದಲಾಗಿ ಮೊದಲನೆಯ ವರ್ಗದ ಬದಲಾಗಿ ಮೂರನೆಯ ವರ್ಗ ಆದ್ರೆ ತಾಗೆ ಬದಲಾಗಿ ದ ಬಂದಿರೋದ್ರಿಂದ ಇದು ಆದೇಶ ಸಂಧಿ. ಆದೇಶವಾಗಿ ಬಂದಿರೋದ್ರಿಂದ ಇದು ಆದೇಶ ಸಂಧಿ. ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಅಥವಾ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಎರಡೂ ಸರಿಯಾದ ಉತ್ತರವಾಗುತ್ತೆ. ನಂತರದ ಪ್ರಶ್ನೆ ಸನ್ಮಾರ್ಗ ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ. ಇಲ್ಲಿ ತಾಗೆ ಬದಲಾಗಿ ಅನುನಾಸಿಕ ಬಂದಿದೆ, ನ ಬಂದಿದೆ. ನ ಅದೇ ವರ್ಗದ ಅನುನಾಸಿಕ ಅಕ್ಷರ ಬಂದಿದೆ. ತಾಗೆ ಬದಲಾಗಿ ನ ಬಂದಿರೋದ್ರಿಂದ ಇದು ಅನುನಾಸಿಕ ಸಂಧಿ. ಸನ್ಮಾರ್ಗ ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ ಅನುನಾಸಿಕ ಸಂಧಿ. ಭಾಗ 2 ನಾವು ಸಮಾಸಗಳನ್ನ ನೋಡೋಣ. ಸಂಧಿ ಮುಗೀತು, ಈಗ ನಾವು ಸಮಾಸಗಳನ್ನ ನೋಡೋಣ. ಸಮಾಸಗಳು ಫಸ್ಟ್ ಉದಾಹರಣೆ ಮುಂಗೈ ಕೈಯ ಪ್ಲಸ್ ಮುಂದು ಮುಂಗೈ. ಅಂದ್ರೆ ಯಾವುದೇ ಒಂದು ಅಂಶವನ್ನ ಅಂದ್ರೆ ನಮ್ಮ ಬಾಡಿ ಪಾರ್ಟ್ಸ್ ಅನ್ನ ಹೇಳುವಾಗ ಅದು ಅಂಶಿ ಸಮಾಸವಾಗುತ್ತೆ. ಅಂದ್ರೆ ಅಂಶಿ ಅಂದ್ರೆ ಭಾಗ ಒಂದು ಮತ್ತೆ ಪೂರ್ಣ ಇದೆರಡೂ ಬಂದರೆ ಅದು ಅಂಶಿ
ಸಮಾಸ. ಪೂರ್ವ ಪದ ಉತ್ತರ ಪದದಲ್ಲಿ ಅಂಶ ಅಂಶಿ ಇದ್ದರೆ ಅದು ಅಂಶಿ ಸಮಾಸ. ಮುಂಗೈ ಕೈಯ ಪ್ಲಸ್ ಮುಂದು ಮುಂಗೈ ಅಂಶಿ ಸಮಾಸ. ನಂತರ ಎರಡನೆಯ ಪ್ರಶ್ನೆ ಹೆಮ್ಮರ. ಹಿರಿದಾದ ಮರ ಹೆಮ್ಮರ ಅಥವಾ ದೊಡ್ಡದಾದ ಮರ ಹೆಮ್ಮರ. ಕರ್ಮಧಾರೆಯ ಸಮಾಸ. ಹಿರಿದಾದ ಮರ ಹೆಮ್ಮರ ಕರ್ಮಧಾರೆಯ ಸಮಾಸ. ಅಂದ್ರೆ ಆ ಮರ ಹೇಗಿದೆ ಅಂತ ಹೇಳೋದು ಹಿರಿದಾಗಿದೆ, ಅದೇ ಕರ್ಮಧಾರೆಯ ಸಮಾಸ. ಅಂದ್ರೆ ಪೂರ್ವ ಪದ ವಿಶೇಷಣವಾಗಿದ್ದು ಮತ್ತೆ ಉತ್ತರ ಪದ ವಿಶೇಷವಾಗಿದ್ದರೆ ಅದು ಕರ್ಮಧಾರೆಯ ಸಮಾಸ. ನಂತರದ ಉದಾಹರಣೆ ಅಥವಾ ಪ್ರಶ್ನೆ ಮುಕ್ಕಣ್ಣ. ಮೂರು ಕಣ್ಣು ಉಳ್ಳವನು ಯಾರೋ ಅವನೇ ಮುಕ್ಕಣ್ಣ. ಅಂದ್ರೆ ಮೂರು ಕಣ್ಣುಗಳು ಯಾರಿಗೆ ಇದೆಯೋ ಅವನೇ ಮುಕ್ಕಣ್ಣ, ಅದು ಶಿವ. ಇದು ಯಾವ ಸಮಾಸ ಅಂದ್ರೆ ಬಹುರ್ವೀಹಿ ಸಮಾಸ. ಅಂದ್ರೆ ಇಲ್ಲಿ ಯಾವ ಅಕ್ಷರವೂ ಪ್ರಧಾನವಾಗಿರಲ್ಲ. ಅನ್ಯ ಪದ ಅಂದ್ರೆ ಇಲ್ಲಿ ಶಿವ ಅನ್ನೋದು ಉತ್ತರ ಅಲ್ವಾ, ಅನ್ಯ ಪದ ಪ್ರಧಾನವಾದರೆ ಅದು ಬಹುರ್ವೀಹಿ ಸಮಾಸ. ಮೂರು ಕಣ್ಣು ಉಳ್ಳವನು ಯಾರೋ ಅವರೇ ಮುಕ್ಕಣ್ಣ. ಉತ್ತರ ಶಿವ, ಬಹುರ್ವೀಹಿ ಸಮಾಸ. ನಂತರದ ಪ್ರಶ್ನೆ ಕೈದೋಟ. ಕೈಯಿಂದ ಪ್ಲಸ್ ತೋಟ ಕೈದೋಟ. ಇಲ್ಲಿ ಇಂದ ಅಂದ್ರೆ ನಿಮ್ಗೆ ವಿಭಕ್ತಿ ಪ್ರತ್ಯಯಗಳು ಬಂದ್ರೆ ಆಗ ಅದು ತತ್ಪುರುಷ ಸಮಾಸವಾಗುತ್ತೆ. ಇಲ್ಲಿ ತೃತೀಯ ವಿಭಕ್ತಿ ಇದೆ, ಆದ್ದರಿಂದ ಅದು ತತ್ಪುರುಷ ಸಮಾಸ. ಪೂರ್ವ ಪದದಲ್ಲಿ ತೃತೀಯ ವಿಭಕ್ತಿ ಇದ್ದು ಉತ್ತರ ಪದ ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ. ಕೈದೋಟ. ಕೈಯಿಂದ ಪ್ಲಸ್ ತೋಟ ಕೈದೋಟ, ತತ್ಪುರುಷ ಸಮಾಸ. ನಂತರದ ಉದಾಹರಣೆ ಕೆರೆ ಕಟ್ಟೆಗಳು. ಕೆರೆಯು ಪ್ಲಸ್ ಕಟ್ಟೆಯು ಕೆರೆ ಕಟ್ಟೆಗಳು. ಇದು ದ್ವಂದ್ವ ಸಮಾಸ. ಇಲ್ಲಿ ಎಲ್ಲಾ ಪದಗಳು ಪ್ರಧಾನವಾಗಿರುತ್ತೆ, ಅಂದ್ರೆ ಎಲ್ಲಾ ಪದದ ಅರ್ಥವು ಪ್ರಾಮುಖ್ಯತೆಯನ್ನ ಹೊಂದಿರೋದ್ರಿಂದ ಇದು ದ್ವಂದ್ವ ಸಮಾಸ. ಕೆರೆ ಕಟ್ಟೆಗಳು. ಕೆರೆಯು ಪ್ಲಸ್ ಕಟ್ಟೆಯು ಕೆರೆ ಕಟ್ಟೆಗಳು. ಇನ್ನೊಂದು ಉದಾಹರಣೆ ತಗೋಬೇಕು ಅಂದ್ರೆ ರಾಮ ಲಕ್ಷ್ಮಣರು. ರಾಮನು ಪ್ಲಸ್ ಲಕ್ಷ್ಮಣನು ರಾಮ ಲಕ್ಷ್ಮಣರು. ಇದು ಬಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿರುತ್ತೆ. ನಂತರ ನಲ್ನುಡಿ. ನಲ್ಲದ ಪ್ಲಸ್ ನುಡಿ ಅಥವಾ ಒಳ್ಳೆಯ ಪ್ಲಸ್ ನುಡಿ ನಲ್ನುಡಿ. ನುಡಿ ಹೇಗಿರಬೇಕು ಅಂದ್ರೆ ವಿಶೇಷಣದ ವಿಶೇಷ ಮತ್ತೆ ವಿಶೇಷಣ ಇದ್ದರೆ ಅದು ಕರ್ಮಧಾರೆಯ ಸಮಾಸ. ನಲ್ಲದ ಪ್ಲಸ್ ನುಡಿ ನಲ್ನುಡಿ, ಇದರಿಂದ ಇದು ಕರ್ಮಧಾರೆಯ ಸಮಾಸ. ಭಾಗ 3 ನೋಡೋಣ. ಇನ್ನೊಂದು ಕ್ವಶನ್ ಇದೆ. ಚತುರ್ಯುಗ. 4 ಯುಗಗಳ ಸಮುದಾಯವನ್ನ ಚತುರ್ಯುಗ ಅಂತ ಹೇಳ್ತೀವಿ. ಎಲ್ಲಿ ನಿಮ್ಗೆ ಏಕ ದ್ವಿ ತ್ರಿ ಅದೆಲ್ಲ ಬಂದ್ರೆ ಯಾವಾಗ ನಿಮ್ಗೆ ಅಂಕಿಗಳು ಅಂದ್ರೆ ನಂಬರ್ಸ್ಗಳು ಬರುತ್ತೋ ಆಗ ಅದು ದ್ವಿಗು ಸಮಾಸ ಅಂತ ನಾವು ಹೇಳ್ತೀವಿ. 4 ಯುಗಗಳು, 4 ಯುಗಗಳ ಸಮುದಾಯ ಚತುರ್ಯುಗ ದ್ವಿಗು ಸಮಾಸ. ಯಾವಾಗ ನಿಮ್ಗೆ ಸಂಖ್ಯಾವಾಚಕಗಳು ಬರುತ್ತೋ ಅಂದ್ರೆ ಸಂಖ್ಯೆ ನಂಬರ್ಸ್ ಬರುತ್ತೋ ಆಗ ಅದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗುತ್ತೆ. ಚತುರ್ಯುಗ. ನಂತರ ಇನ್ನೊಂದು ಪ್ರಶ್ನೆ ನೋಡೋಣ. ಅರಮನೆ. ಅರಸನ ಪ್ಲಸ್ ಮನೆ ಅರಮನೆ, ತತ್ಪುರುಷ ಸಮಾಸ. ಇಲ್ಲಿ ಅರಸನ ಅಂದ್ರೆ ಆ ಷಷ್ಠಿ ವಿಭಕ್ತಿ ಇದೆ. ಅಂದ್ರೆ ನಿಮ್ಗೆ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಬಂದ್ರೆ ಆಗ ಅದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗ್ಬಿಡುತ್ತೆ. ತುಂಬಾ ಈಸಿ. ನಿಮ್ಗೆ ಯಾವಾಗ ವಿಭಕ್ತಿ ಪ್ರತ್ಯಯ ಪೂರ್ವ ಪದದಲ್ಲಿ ಬರುತ್ತೋ ಆಗ ಅದು ತತ್ಪುರುಷ ಸಮಾಸ. ಸೊ ಇದು ಅರಸನ ಪ್ಲಸ್ ಮನೆ ಅರಮನೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಭಾಗ 3 ತತ್ಸಮ ತದ್ಭವ. ಯಜ್ಞ ಉತ್ತರ ಜತನ. ಯಜ್ಞಕ್ಕೆ ಉತ್ತರ ಜತನ. ನೆಕ್ಸ್ಟ್ ಬ್ರಹ್ಮ. ಬ್ರಹ್ಮಕ್ಕೆ ತತ್ಸಮ ತದ್ಭವ ರೂಪ ಬೊಮ್ಮ. ಬ್ರಹ್ಮ ಬೊಮ್ಮ. ಅದೇ ರೀತಿ ಮುಖ. ಮುಖಕ್ಕೆ ಮೊಘ. ಮುಖ ಬಂದ್ರೆ ಮೊಘ. ಅದೇ ಮಾದ್ರಿ ಯುಗ ಜುಗ. ಯಾವಾಗೆಲ್ಲ ನಿಮ್ಗೆ ಯಾ ಬರುತ್ತೋ ಅವಾಗ ಜ ಬಂದ್ಬಿಡುತ್ತೆ. ಅದು ನಿಮ್ಗೆ ಅದೊಂದು ಟಿಪ್. ಯುಗ ಬಂದ್ರೆ ಜುಗ, ಮುಖ ಮುಘ, ಬ್ರಹ್ಮ ಬೊಮ್ಮ, ರಾಯ ರಾಜ. ಈಗ ಇದೆಲ್ಲ ತತ್ಸಮ ತದ್ಭವಗಳು. ನೆಕ್ಸ್ಟ್ ಅಲಂಕಾರ ನೋಡೋಣ. ಭಾಗ 4 ಅಲಂಕಾರಗಳು.
ಉದಾಹರಣೆ ಫಸ್ಟ್ ಒನ್, ಅವಳ ಮುಖವು ಕಮಲದಂತೆ ಸುಂದರವಾಗಿದೆ. ಇದು ಯಾವ ಅಲಂಕಾರ? ಇದು ಉಪಮಾಲಂಕಾರ. ಅಂತೆ ಅಂತ ಬಂದ್ರೆ ಅದು ಉಪಮಾಲಂಕಾರ. ಅಂತೆ ಬಂದ್ರೆ ಉಪಮಾಲಂಕಾರ. ಸಮನ್ವಯ, ಇಲ್ಲಿ ಉಪಮೇಯ ಯಾವುದು ಅಂದ್ರೆ ಮುಖ. ಮುಖ ಉಪಮೇಯ. ಉಪಮಾನ ಕಮಲ. ಉಪಮಾನ ಕಮಲ. ಉಪಮಾವಾಚಕ ಅಂತೆ. ಇಲ್ಲಿದೆ ನೋಡಿ, ಅವಳ ಮುಖವು ಕಮಲದಂತೆ ಸುಂದರವಾಗಿದೆ. ಸೊ ಉಪಮಾವಾಚಕ ಅಂತೆ. ಸಮಾನ ಧರ್ಮ ಸುಂದರವಾಗಿದೆ. ಹೇಗಿದೆ ಅವಳ ಮುಖ? ಸುಂದರವಾಗಿದೆ. ವಿವರಣೆ ಏನಿದೆ ಅಂದ್ರೆ, ಮುಖವನ್ನು ಕಮಲಕ್ಕೆ ಹೋಲಿಸಲಾಗಿದೆ. ಅಂತೆ ಎಂಬ ವಾಚಕವನ್ನು ಯೂಸ್ ಮಾಡಿ ಹೋಲಿಸಲಾಗಿರುವುದರಿಂದ ಇದು ಉಪಮಾಲಂಕಾರ. ಮುಖವನ್ನ ನಾವು ಕಮಲಕ್ಕೆ ಅಂತೆ ಎಂಬ ಉಪಮಾವಾಚಕದಿಂದ ಹೋಲಿಸುವುದರಿಂದ ಇದು ಉಪಮಾಲಂಕಾರ. ಇಷ್ಟು ನೀವು ಬರಿಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ ಕೊಟ್ರೆ. ಯಾವ ಅಲಂಕಾರ? ಸಮನ್ವಯ. ಸಮನ್ವಯದಲ್ಲಿ ಉಪಮೇಯ ಇರಬೇಕು, ಉಪಮಾನ ಇರಬೇಕು, ಉಪಮಾವಾಚಕ ಇರಬೇಕು ಮತ್ತು ಸಮಾನ ಧರ್ಮ ಮತ್ತೆ ವಿವರಣೆ ಇಷ್ಟು ಇರಬೇಕು ಅಲಂಕಾರವನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಗುರುಗಳೇ ದೇವರು. ಗುರುಗಳೇ ದೇವರು. ಇಲ್ಲಿ ಅಂತೆ ಅಂತ ಇಲ್ಲ. ಗುರುಗಳನ್ನ ದೇವರಿಗೆ ಡೈರೆಕ್ಟ್ ಆಗಿ ಹೋಲಿಸಲಾಗಿರೋದ್ರಿಂದ ಇದು ರೂಪಕಾಲಂಕಾರ. ಓಕೆ, ಇದು ರೂಪಕಾಲಂಕಾರ. ಇಲ್ಲಿ ಉಪಮೇಯ ಒಂದು ಗುರುಗಳು, ಉಪಮಾನ ದೇವರು. ಇಲ್ಲಿ ಉಪಮೇಯವಾದ ಗುರುಗಳನ್ನು ಉಪಮಾನವಾದ ದೇವರಿಗೆ ಯಾವುದೇ ಭೇದವಿಲ್ಲದಂತೆ ಹೋಲಿಸಲಾಗಿದೆ, ಅಂದ್ರೆ ಹೇಳಲಾಗಿದೆ. ಯಾವುದೇ ಭೇದವಿಲ್ಲದಂತೆ ಹೇಳುವುದರಿಂದ ಇದು ರೂಪಕಾಲಂಕಾರ. ಡೈರೆಕ್ಟ್ ಆಗಿ ಗುರುಗಳನ್ನ ದೇವರಿಗೆ ನಾವು ಭೇದವಿಲ್ಲದೆ ಹೇಳುವುದರಿಂದ ಇದು ರೂಪಕಾಲಂಕಾರ. ನಂತರ ಭಾಗ 5 ಛಂದಸ್ಸು. ಛಂದಸ್ಸು ನೋಡೋಣ. ಕ್ವೆಶನ್ ಇದೆ ಅಷ್ಟೇ, ಒಂದೇ ಒಂದು ಕ್ವೆಶನ್ ಇದೆ. ರಗಳೆಯ ಪ್ರಕಾರಗಳು ಎಷ್ಟು? ರಗಳೆಯಲ್ಲಿ ಪ್ರಕಾರಗಳಿವೆ ಮತ್ತು ಮಾತ್ರೆಗಳ ನಿಯಮ ಬರೆಯಿರಿ. ರಗಳೆಗಳ ಪ್ರಕಾರ ಎಷ್ಟು ಮತ್ತು ಮಾತ್ರೆಗಳ ನಿಯಮವನ್ನ ಬರೆಯಿರಿ. ರಗಳೆಯಲ್ಲಿ ಮುಖ್ಯವಾಗಿ 3 ಪ್ರಕಾರಗಳಿದೆ. ಎಷ್ಟಿದೆ? 3 ಇದೆ. ಒಂದು ಉತ್ಸಾಹ ರಗಳೆ. ಉತ್ಸಾಹ ರಗಳೆ ಪ್ರತಿ ಗಣಕ್ಕೆ 3 ಮಾತ್ರೆಗಳ ನಿಯಮವಿರುತ್ತದೆ. ನೆಕ್ಸ್ಟ್ ಮಂದಾನೀಲ ರಗಳೆ ಪ್ರತಿ ಗಣಕ್ಕೆ 4 ಮಾತ್ರೆಗಳ ನಿಯಮಗಳಿರುತ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಲಲಿತ ರಗಳೆ ಪ್ರತಿ ಗಣಕ್ಕೆ 5 ಮಾತ್ರೆಗಳ ನಿಯಮವಿರುತ್ತದೆ. 3 ರಗಳೆಯ ಪ್ರಕಾರ ಇದೆ. ಒಂದು ಉತ್ಸಾಹ ರಗಳೆ, ಒಂದು ಮಂದಾನೀಲ ರಗಳೆ, ಇನ್ನೊಂದು ಲಲಿತ ರಗಳೆ. ಉತ್ಸಾಹ ರಗಳೆಯಲ್ಲಿ 3 ಮಾತ್ರೆಗಳ ನಿಯಮವಿರುತ್ತದೆ. ಮಂದಾನೀಲದಲ್ಲಿ ಪ್ರತಿ ಗಣಕ್ಕೆ 4 ಮಾತ್ರೆಗಳ ನಿಯಮವಿರುತ್ತದೆ. ಲಲಿತ ರಗಳೆಯಲ್ಲಿ ಪ್ರತಿ ಗಣಕ್ಕೆ 5 ಮಾತ್ರೆಗಳ ನಿಯಮವಿರುತ್ತದೆ. ಅಷ್ಟೇ, ತುಂಬಾ ಈಸಿ ಇರುತ್ತೆ. ನೆಕ್ಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಬಹು ಆಯ್ಕೆ ಪ್ರಶ್ನೆಗಳು. ಊರೂರು ಈ ಪದವು ವ್ಯಾಕರಣದ ಘಟಕಕ್ಕೆ ಸೇರಿದೆ. ಯಾವುದಕ್ಕೆ ಸೇರಿದೆ ಊರೂರು ಅನ್ನೋದು? ಆಪ್ಷನ್ ಎ ಜೋಡು ನುಡಿ, ಆಪ್ಷನ್ ಬಿ ದ್ವಿರುಕ್ತಿ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ಅವ್ಯಯ. ಊರೂರು, ಊರು ಪ್ಲಸ್ ಊರು, ಊರೂರು. ಸರಿಯಾದ ಉತ್ತರ ದ್ವಿರುಕ್ತಿ. ಊರು ಅನ್ನೋದು 2 ಸತಿ ಬರುತ್ತೆ. ಊರು ಪ್ಲಸ್ ಊರು, ಊರೂರು. 2 ಸತಿ ಬಂದ್ರೆ ಅದು ವಿತ್ ಮೀನಿಂಗ್, ಅದು ದ್ವಿರುಕ್ತಿ ಆಗುತ್ತೆ. ನಿಮ್ಗೆ ಯಾವುದೇ ಪದ 2 ಬಾರಿ ಬಂದರೆ ಅದು ದ್ವಿರುಕ್ತಿ. ಊರೂರು ಅನ್ನುವುದು ದ್ವಿರುಕ್ತಿ. ನೆಕ್ಸ್ಟ್ ಕ್ವೆಶನ್, ಚಟ ಚಟ ಈ ಪದದ ಉದಾಹರಣೆ ಯಾವುದು? ಯಾವುದು? ಎ ಅನುಕರಣಾವ್ಯಯ, ಬಿ ಜೋಡು ನುಡಿ, ಸಿ ದ್ವಿರುಕ್ತಿ, ಡಿ ನಾಮಪದ. ಇದರಲ್ಲಿ ಯಾವುದು ಉತ್ತರ ಅಂದ್ರೆ ಆಪ್ಷನ್ ಎ ಅನುಕರಣಾವ್ಯಯ. ಆಪ್ಷನ್ ಎ ಅನುಕರಣಾವ್ಯಯ. ಚಟ ಚಟ ಅಂದ್ರೆ ಅದರ ಉದಾಹರಣೆ. ಹೇಗೆ ಅಂದ್ರೆ ಇದು ವಿತೌಟ್ ಮೀನಿಂಗ್, ಅಂದ್ರೆ ನಿಮ್ಗೆ ಚಟ ಚಟ ಅಂದ್ರೆ ಯಾವುದೇ ಅರ್ಥವಿರುವುದಿಲ್ಲ, ಆದ್ದರಿಂದ ಅದು ಅನುಕರಣಾವ್ಯಯ. ನಂತರ ಕಷ್ಟ ಸುಖ ಈ ಪದವು ಇದಕ್ಕೆ ಉದಾಹರಣೆ. ಯಾವುದಕ್ಕೆ? ಆಪ್ಷನ್ ಎ ದ್ವಿರುಕ್ತಿ, ಆಪ್ಷನ್ ಬಿ ಜೋಡು ನುಡಿ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ಕೃದಂತ. ಕಷ್ಟ ಸುಖ ಎಂಬುದು
ಯಾವುದಕ್ಕೆ ಉದಾಹರಣೆ? ಸರಿಯಾದ ಉತ್ತರ ಬಿ, ಆಪ್ಷನ್ ಬಿ, ಜೋಡು ನುಡಿ. ಅಂದ್ರೆ ಜೋಡಿ ಪದ, ಜೋಡು ನುಡಿಗೆ ಉದಾಹರಣೆ ಕಷ್ಟ ಸುಖ. ಕಷ್ಟ ಸುಖ ಅನ್ನೋದು ಬೇರೆ ಬೇರೆ ಪದ ಆಗಿದ್ರೂ ಅದಕ್ಕೆ ಎರಡಕ್ಕೂ ಅರ್ಥವಿರುತ್ತೆ. ವಿರುದ್ಧಾರ್ಥಕ ಜೋಡು ನುಡಿ ಇದು. ನಂತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಎಲ್ಲರಿಗೂ ಗೊತ್ತು. ಆಪ್ಷನ್ ಎ 49, ಆಪ್ಷನ್ ಬಿ 50, ಆಪ್ಷನ್ ಸಿ 34, ಆಪ್ಷನ್ ಡಿ 25. ಸರಿಯಾದ ಉತ್ತರ ಆಪ್ಷನ್ ಎ 49. ಎಲ್ಲರಿಗೂ ಗೊತ್ತು. ಇದು ನಿಮಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸೇಮ್ ಕನ್ನಡ ವರ್ಣಮಾಲೆ ಬಗ್ಗೆ ಇರುತ್ತೆ. ಈ ನಂತರ ಅಯ್ಯೋ ಎಂಬುದು ಯಾವ ರೀತಿಯ ಅವ್ಯಯವಾಗಿದೆ? ಅಯ್ಯೋ ಅನ್ನೋದು ಯಾವ ರೀತಿಯ ಅವ್ಯಯ ಆಗಿದೆ? ಆಪ್ಷನ್ ಎ ಸಾಮಾನ್ಯಾವ್ಯಯ, ಆಪ್ಷನ್ ಬಿ ಭಾವಸೂಚಕಾವ್ಯಯ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ಸಂಬಂಧಾರ್ಥಕಾವ್ಯಯ. ಅಯ್ಯೋ ಎಂಬುದು ಭಾವಸೂಚಕಾವ್ಯಯ. ಅಂದ್ರೆ ಭಾವನೆಗಳನ್ನ ಹೇಳೋದ್ರಿಂದ ಸರಿಯಾದ ಉತ್ತರ ಭಾವಸೂಚಕಾವ್ಯಯ ಆಗಿರುತ್ತೆ. ಅಂದ್ರೆ ಮನಸ್ಸಿನ ಹರ್ಷ ಆಗ್ಲಿ, ಸಂತೋಷ, ದುಃಖ, ಆಶ್ಚರ್ಯ, ಯಾವುದೇ ಒಂದು ಭಾವನೆಯನ್ನ ಸೂಚಿಸುವುದು ಭಾವಸೂಚಕಾವ್ಯಯ. ನಂತರ ಓದಿದನು ಎಂಬುದು ಯಾವ ಕಾಲವನ್ನು ಸೂಚಿಸುತ್ತದೆ? ಆಪ್ಷನ್ ಎ ವರ್ತಮಾನ ಕಾಲ, ಆಪ್ಷನ್ ಬಿ ಭವಿಷ್ಯತ್ ಕಾಲ, ಆಪ್ಷನ್ ಸಿ ಭೂತಕಾಲ, ಆಪ್ಷನ್ ಡಿ ಸಂಭಾವನಾರ್ಥಕ ಕ್ರಿಯಾಪದ. ಓದಿದನು ಯಾವಾಗ ನಿಮಗೆ ದ ಅನ್ನುವ ಅಕ್ಷರ ಕಾಣುತ್ತೋ ಆಗ ಸರಿಯಾದ ಉತ್ತರ ಭೂತಕಾಲವಾಗಿರುತ್ತೆ. ದ ಅನ್ನುವ ಅಕ್ಷರ ಬಂದ್ರೆ ಭೂತಕಾಲವಾಗಿರುತ್ತೆ. ತ ಅನ್ನುವ ಅಕ್ಷರ ಬಂದರೆ ವರ್ತಮಾನ ಕಾಲ ಆಗಿರುತ್ತೆ. ವ ಎಂಬ ಅಕ್ಷರ ಬಂದರೆ ಭವಿಷ್ಯತ್ ಕಾಲವಾಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಕಾಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಇನ್ನೂ ಬೇರೆ ರೀತಿಯ ಇದು ವರ್ಕ್ಶೀಟ್ ಬೇಕಾಗಿದ್ರೆ, ಯಾವ ಟಾಪಿಕ್ ಬಗ್ಗೆ ಬೇಕಾಗಿದ್ರು ನೀವು ನಮಗೆ ಮೆಸೇಜ್ ಮಾಡಿ ಇಲ್ಲ ಕಮೆಂಟ್ ಮಾಡಿ. ಧನ್ಯವಾದಗಳು.